ಕಳೂರು ಸಹಕಾರ ಸಂಘ ಚುನಾವಣೆ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಬಿಜಿ ನಾಗರಾಜ್ಗೆ ಸೋಲು 12 ಸ್ಥಾನಕ್ಕೆ ಗೆಲುವಿನ ನಗೆ ಬೀರಿದ ಹಾಲಿಯ ಅಧ್ಯಕ್ಷ ವಿನಯಗೌಡ. ಹೊಸನಗರ ತಾಲೂಕಿನ ಕಳೂರು ಶ್ರೀರಾಮೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಬಿಜಿ ನಾಗರಾಜ್ ಮುಖಭಂಗ 10 ಮತಗಳ ಅಂತರದಲ್ಲಿ ಸೋಲು. ಸಾಲಗಾರರಲ್ಲದ ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಿದ ಬಿಜಿ ನಾಗರಾಜ್ 164 ಮತ ಪಡೆದರೆ ಎದುರು ಸ್ಪರ್ಧಿ ಶ್ರೀನಿವಾಸ್ 174 ಮತ ಪಡೆದು ಗೆಲುವು ನಗೆ ಬೀರಿದ್ದಾರೆ. ಇನ್ನು ಸಾಲಗಾರ ಕ್ಷೇತ್ರಕ್ಕೆ ರವಿ 239 ಮತ ಪಡೆದರೆ ವಿನಯ್ ಕುಮಾರ್ 244 ಮತ ಪಡೆಯುವ ಮೂಲಕ ಗೆಲುವಿನ ನಗೆ ಬೀರಿದ್ದಾರೆ. ತನುಜ್ ಕುಮಾರ್, NKS TV4 ನ್ಯೂಸ್, ಹೊಸನಗರ. ಸಂದರ್ಭದಲ್ಲಿ ನನ್ನನ್ನು ಆಯ್ಕೆ ಮಾಡಿದ ನಮ್ಮ ತಂಡವನ್ನು ಆಯ್ಕೆ ಮಾಡಿದ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯನ್ನು ನೀವು ಕೊಟ್ಟ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಿ ನನಗೆ ಜವಾಬ್ದಾರಿಯನ್ನು ನೀಡಿದ ನಮ್ಮ ಸಹಕಾರಿ ಶ್ರೇಷ್ಠರಾದ RM ಮಂಜುನಾಥ್ ಗೌಡರು ಹಾಗೂ ಕ್ಷೇತ್ರದ ಜನಪ್ರಿಯ ಶಾಸಕರು, ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದ ಬೇಳೂರು ಗೋಪಾಲ್ ಪುಟ್ಟಲ್ ಅವರು ಮಾರ್ಗದರ್ಶನದಲ್ಲಿ ನಡೆದ ಈ ಚುನಾವಣೆಯು 12ಕ್ಕೆ 12 ನಮ್ಮ ತಂಡ ಈ ಚುನಾವಣೆ ಯಶಸ್ವಿಯಾಗಿ ನಡೆದಿದೆ. ಯಾವುದೇ ಒಂದು ಅಹಿತಕರ ಘಟನೆ ಅತ್ಯಂತ ಶಾಂತಿಯುತವಾಗಿ ಈ ಚುನಾವಣೆ ನಡೆದಿದೆ. ಇದಕ್ಕೆ ನಿಮ್ಮನ್ನೆಲ್ಲ ನಾನು ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಅದೇ ರೀತಿಯಾಗಿ ಇಂದು ನಡೆದ ಈ ಚುನಾವಣೆಯ ಪ್ರಕ್ರಿಯೆಯನ್ನು ನಿರ್ವಹಿಸಿದ ಚುನಾವಣಾ ಅಧಿಕಾರಿಗಳು ಮತ್ತು ಅವರೆಲ್ಲ ಸಿಬ್ಬಂದಿಗಳು ಸಹ ಯಶಸ್ವಿಯಾಗಿ ಏನೋ ಯಾವುದೇ ಒಂದು ಭಾರಿ ಯಶಸ್ವಿಯಾಗಿ ನಡೆದಿದ್ದಾರೆ. ನಾನು ಅವರಿಗೆ ಅಭಿನಂದಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು, ಪೊಲೀಸ್ ಆಫೀಸರ್, ಇನ್ಸ್ಪೆಕ್ಟರ್ ಸಹ ಈ ಸಂದರ್ಭದಲ್ಲಿ ಬಂದು ಎಲ್ಲ ರಕ್ಷಣಾ ಜವಾಬ್ದಾರಿಯನ್ನು ನೋಡಿಕೊಂಡ್ರು. ಏನೋ ಗೊಂದಲ ಆಗಿಲ್ಲ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಎಲ್ಲ ಷೇರುದಾರ ಮಿತ್ರರಿಗೂ ಅತ್ಯಂತ ಅಭಿನಂದನೆ ಸಲ್ಲಿಸ್ತಾ, ಮಾಧ್ಯಮ ಮಿತ್ರರಿಗೂ, ಎಲ್ಲ ನನ್ನ ಆತ್ಮೀಯರಿಗೂ, ನನ್ನ ಎಲ್ಲ ಹಿರಿಯರಿಗೂ, ನನ್ನ ದೇವರಿಗೂ ಎಲ್ಲರಿಗೂ ನಮಸ್ಕರಿಸ್ತಾ ನಿಮಗೆಲ್ಲರಿಗೂ ಧನ್ಯವಾದ. ಚುನಾವಣೆಯಲ್ಲಿ 3 ಸಾಲಗಾರ ಕ್ಷೇತ್ರದಿಂದ 2 ಸ್ಥಾನಕ್ಕೆ ಮತ್ತು ಸಾಲಗಾರರ ಅಲ್ಲದ ಕ್ಷೇತ್ರಕ್ಕೆ 1 ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಈಗಾಗಲೇ 9 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದರು ನಮ್ಮ ತಂಡದಿಂದ. ಇಂದು ನಡೆದ ಚುನಾವಣೆಯಲ್ಲಿ ಸಾಲಗಾರ ಕ್ಷೇತ್ರದಿಂದ 313 ಮತಗಳಿದ್ದವು. ಅದರಲ್ಲಿ 284 ಮತ ಚಲಾವಣೆ ಆಗಿದ್ದವು. ಅದರಲ್ಲಿ DR ವಿನಯ್ ಕುಮಾರ್ ಆದ ನಾನು ಹಾಗೂ ನನ್ನ ಗೆಳೆಯ GS ರವಿ ಅವರು 266 ಮತಗಳನ್ನು ಪಡೆದಿದ್ದೇವೆ. ಇಬ್ಬರು ಸಹ ನನಗವರೆಗೆ 5 ಟೋಟಲ್ ನೀಡಿದ್ದೇನೆ. ನಾವು 200ಕ್ಕೂ ಹೆಚ್ಚು ಅಧಿಕ ಮತಗಳನ್ನು ತಗೊಂಡಿದ್ದೇವೆ. ಅದೇ ರೀತಿಯಾಗಿ ಸಾಲಗಾರರಲ್ಲದ ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಅವರು ವಿಜಯಿಯಾಗಿದ್ದಾರೆ. ಇದೇ ಮತ್ತು ನನ್ನ ಎಲ್ಲ 9 ಜನ ನಿರ್ದೇಶಕರು ಅವಿರೋಧವಾಗಿ ಮೊನ್ನೆ ತಾನೇ ಆಯ್ಕೆಯಾಗಿದ್ದಾರೆ. ಇದಕ್ಕೆಲ್ಲ ಕಾರಣರಾದವರು ನನ್ನ ಸಹಕಾರಿ ಶ್ರೇಷ್ಠರು, ನಮ್ಮ ಷೇರುದಾರರು, ನಮ್ಮ ಸಂಸ್ಥೆ ಎಲ್ಲ ಷೇರುದಾರರ ಆಶೀರ್ವಾದ. ಅವರೇ ಗೆದ್ದಿದ್ದಾರೆ. ನಮ್ಮೆಲ್ಲ ಷೇರುದಾರರು 2400 ಷೇರುದಾರೇ ಗೆದ್ದಿದ್ದಾರೆ. ನಾನು ಗೆದ್ದಿದ್ದಲ್ಲ. ಇದಕ್ಕೆಲ್ಲ ನನಗೆ ಕಾರಣಭೂತರಾದವರು ನನ್ನ ಸಹಕಾರಿ ಶ್ರೇಷ್ಠರು, ರಾಜ್ಯ ಕಂಡ ಸಹಕಾರಿ ಶ್ರೇಷ್ಠರಾದ RM ಮಂಜುನಾಥ್ ಗೌಡರ ಮಾರ್ಗದರ್ಶನದಲ್ಲಿ ಚುನಾವಣೆ ನಡೆಯಿತು. ಹಾಗೂ ನಮ್ಮ ಕ್ಷೇತ್ರದ ಶಾಸಕರು, ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರು ಆದ ಬೇಳೂರು ಗೋಪಾಲ್ ಪುಟ್ಟಲ್ ಸರ್ ಅವರ ಮಾರ್ಗದರ್ಶನದಲ್ಲಿ ಈ ಚುನಾವಣೆ ನಡೀತು. ನನಗೆ ಸಂಪೂರ್ಣವನ್ನು ಅಧಿಕಾರ ಕೊಟ್ಟಿದ್ದರು. ಟೀಮ್ ಹೇಗೆ ಬೇಕು ಮಾಡ್ಕೊಳ್ಳಿ ನಮ್ಮ ಪಕ್ಷ ಮತ್ತು ನಮ್ಮ ಇದು ಸಹಕಾರಿ ಒಕ್ಕೂಟ ಅಂತ ಮಾಡಿಕೊಂಡು ಚುನಾವಣೆ ಮಾಡಿದ್ವಿ. ಸ್ವಲ್ಪ ಸಣ್ಣಪುಟ್ಟ ಗೊಂದಲ ಇದೆಲ್ಲ ನಿವಾರಣೆಯಾಗಿ ನಮ್ಮ ಸಹಕಾರಿ ಶ್ರೇಷ್ಠರಾದ ಮಂಜುನಾಥ್ ಗೌಡರ ಆಶೀರ್ವಾದ ಮತ್ತು ಕ್ಷೇತ್ರದ ಶಾಸಕರ ಆಶೀರ್ವಾದದಿಂದ ಎಲ್ಲ ಚುನಾವಣೆಗೆ ಹೋಗಿದ್ವಿ. ಆ ಸಂದರ್ಭದಲ್ಲಿ 2 ಬಂಡಾಯವಾಗಿ ಸ್ಪರ್ಧೆ ಆಯಿತು. 12 ನಾವು ಗೆದ್ದಿದ್ದೀವಿ. ಬಂಡಾಯದ ಅಭ್ಯರ್ಥಿಗಳು ಸೋತಿದ್ದಾರೆ. ಇದು ನನ್ನ ಕಳೂರು ರಾಮೇಶ್ವರ ಸೇವಾ ಸಹಕಾರದ ಸಂಘದ ಷೇರುದಾರರ ಗೆಲುವು ಅಂತ ಹೇಳ್ತೀನಿ. ನಮ್ಮ ಕ್ಷೇತ್ರದ ಶಾಸಕರ ಗೆಲುವು, ನಮ್ಮ ಮಂಜುನಾಥ ಗೌಡರ ಆಶೀರ್ವಾದ ಇದಕ್ಕೆಲ್ಲ ಕಾರಣ. ಇದು ಗೆಲುವನ್ನು ನಿಮ್ಗೆ ಅರ್ತೀನಿ. ಮತ್ತೊಂದಾಗಿ ನೀವು ಕೊಟ್ಟ ಈ ಗೆಲುವನ್ನು ನಾವು ಮುಂದಿನ 5 ವರ್ಷಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಉತ್ತಮ ಕಟ್ಟಡವನ್ನು ನಡೀತಾ ಇದೆ. ಅದರದ್ದೊಂದು ಉದ್ಘಾಟನೆ ಇನ್ನೊಂದು 6-8 ತಿಂಗಳಲ್ಲಿ ನಮ್ಮ ಶಾಸಕರು ಮತ್ತು ಮಂಜುನಾಥ ಗೌಡರ ಸಾರಥ್ಯದಲ್ಲಿ ನಡೀತದೆ. ಅದೇ ರೀತಿಯಾಗಿ ಇನ್ನು ರೈತರಿಗೆ ನಾವು ಏನೇನು ಮಾಡಬೇಕು, ಇನ್ನೇನು ಎಷ್ಟು ಸಾಲ ಕೊಡಬೇಕು ಅಥವಾ ರಸಗೊಬ್ಬರ ವಿತರಣೆ, ಇನ್ನು ಮುಂತಾದ ಹಲವು ರೈತರಿಗೆ ಅನುಕೂಲವಾದ ಕಾರ್ಯಕ್ರಮಗಳು ಹಾಕ್ಕೊಂಡು ನಮ್ಮ ತಂಡ ಯಶಸ್ವಿಯಾಗಿ ನಡೀತದೆ. ನೀವು ಕೊಟ್ಟ ಮತವನ್ನು ಒಂದು ಅತ್ಯುತ್ತಮ ಆಸ್ತಿಯನ್ನಾಗಿ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ
ಇವೆಲ್ಲ ಮತ್ತೆ ನನಗೆ ಆಶೀರ್ವಾದ ಮಾಡಿ ಗೆಲ್ತಿದ್ದೆ. ನೀವೆಲ್ಲರಿಗೂ ಅನಂತ 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 ನಮಸ್ಕಾರ. ಎಲ್ಲ ನಿಮಗೆಲ್ಲ ಓಡ್ತು, ನಂದೆಲ್ಲ ಗೆಲ್ಲುವುದು. ಇಲ್ಲಿಗೆ ಈ ತಿಂಗಳ 14ನೇ ತಾರೀಕಿನಿಂದ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. 22ಕ್ಕೆ ನಾಮಪತ್ರ ನೀಡುವುದಕ್ಕೆ ಕೊನೆ ದಿನಾಂಕ ಆಗಿತ್ತು. 23ಕ್ಕೆ ಅವಸ್ಥೆಗಳದು, 24ಕ್ಕೆ ನಾವು ಕೊನೆ ಪಟ್ಟಿ ಪ್ರಕಟ ಮಾಡಿದಾಗ 9 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ರು. ಅವ್ರ ಹೆಸರನ್ನ ನಾನು ಮೊದಲು ಪ್ರಕಟಣೆ ಮಾಡ್ತಾ ಇದ್ದೇನೆ. ಈರಮ್ಮ ನಾಗಪ್ಪ ಭೀಮನಕೆರೆ ಇವರು ಕ್ಷೇತ್ರ 1 ಸಾಲಗಾರರ ಕ್ಷೇತ್ರ ಪರಿಶಿಷ್ಟ ಪಂಗಡ ಈ ಕೆಟಗರಿಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತದನಂತರದಲ್ಲಿ ವೇದಾವತಿ ಓಂಕಾರಪ್ಪ ಹೊಳಗೋಡು ಮಹಿಳಾ ಅಭ್ಯರ್ಥಿ ಇವರು ಸಾಲಗಾರರ ಕ್ಷೇತ್ರ 1ರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹೂವಪ್ಪ ಎಸ್ಕೆ ಕೃಷ್ಣಪ್ಪ ಸಂಕೂರು ಹಿಂದುಳಿದ ಪ್ರವರ್ಗ ಎ ಇಂದ ಕ್ಷೇತ್ರ 1ರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತದನಂತರದಲ್ಲಿ ಚಿನ್ನಪ್ಪಾಜಿಯ ರಾಮದಾಸಯ್ಯ ಮೇಲಿನ ಸಂಪಳ್ಳಿ ಇವರು ಸಾಮಾನ್ಯ ವರ್ಗದಲ್ಲಿ ಕ್ಷೇತ್ರ 2ರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಹೇಶ್ವರಪ್ಪ ವೈಬಿ ಬಸಪ್ಪಗೌಡ ಪುಣಜೆ ಇವರು ಸಾಮಾನ್ಯ ವರ್ಗದಿಂದ ಕ್ಷೇತ್ರ 2ರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತದನಂತರದಲ್ಲಿ ಶ್ರೀನಿವಾಸ್ ಕುಲಾಯಿ ಬಿನ್ ಕುಲಾಯಿ ಮಳಲಿ ಗ್ರಾಮ ಇವರು ಪರಿಶಿಷ್ಟ ಜಾತಿ ಮೀಸಲಾತಿಯಲ್ಲಿ ಕ್ಷೇತ್ರ 3ರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆಮೇಲೆ ವಿರೂಪಾಕ್ಷ ಎಸ್.ಜಿ. ಗಣಪತಿ ಗೌಡ ಡಿ ಗಂಗನಗೊಪ್ಪ ಇವರು ಹಿಂದುಳಿದ ಪ್ರವರ್ಗ ಬಿ ಈ ಮೀಸಲಾತಿ ಅಡಿಯಲ್ಲಿ ಕ್ಷೇತ್ರ 3ರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತದನಂತರದಲ್ಲಿ ವನಮಾಲ ಎಸ್.ವಿ. ಭೋಜಪ್ಪಗೌಡ ಸುತ್ತ ಗ್ರಾಮ ಇವರು ಮಹಿಳಾ ಮೀಸಲಾತಿ ಅಡಿಯಲ್ಲಿ ಕ್ಷೇತ್ರ 3ರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತದನಂತರದಲ್ಲಿ ಮುರಳೀಧರ್ ಕೆಆರ್ ಇವರು ಕೆ.ಎಸ್. ರಾಮಚಂದ್ರ ರಾವ್ ಹೊಸನಗರ ಇಲ್ಲಿ ಸಾಮಾನ್ಯ ಮಹಿಳಾ ಕೆಟಗರಿಯಲ್ಲಿ ಕ್ಷೇತ್ರ 3ರಿಂದ ಅವಿರೋಧವಾಗಿ ಆಯ್ಕೆಯಾಗಿದೆ. ಕ್ಷೇತ್ರ 1ರಲ್ಲಿ 2 ಸಾಮಾನ್ಯ ಅಭ್ಯರ್ಥಿಗಳ ಆಯ್ಕೆಗೆ ಕ್ಷೇತ್ರ 1ರಲ್ಲಿ 2 ಸಾಮಾನ್ಯ ಅಭ್ಯರ್ಥಿಗಳ ಆಯ್ಕೆಗೆ ಮತ್ತು ಸಾಲಗಾರರಲ್ಲದ ಕ್ಷೇತ್ರ 1ಕ್ಕೆ ಸಾಮಾನ್ಯ ವರ್ಗ 1 ಅಭ್ಯರ್ಥಿ ಆಯ್ಕೆಗೆ 3 ಜನ ಸ್ಪರ್ಧಿಗಳು ಕಣದಲ್ಲಿದ್ದು ಅದು ಚುನಾವಣೆಯಾಗಿ ಈಗ ಮತ ಎಣಿಕೆ ಮುಗಿದಿದೆ. ಸಾಲಗಾರರ ಕ್ಷೇತ್ರ 1ರಿಂದ ರವಿ ಜಿಎಸ್ ನಮಗೆ ಬೇಜಾರಾಗುತ್ತೆ ಅವ್ರದೆಲ್ಲ ಗಟ್ಟಿ ಹೇಳಿ ರವಿ ಜಿಎಸ್ ಇವರು 239 ಮತಗಳನ್ನು ಪಡೆದು ಸಾಮಾನ್ಯ ವರ್ಗದಲ್ಲಿ ಆಯ್ಕೆಯಾಗಿದೆ. ವಿನಯ್ ಕುಮಾರ್ ಡಿಆರ್ ಇವರು 244 ಕ್ಷೇತ್ರ 4ರಲ್ಲಿ ಸಾಲಗಾರರಲ್ಲದ ಕ್ಷೇತ್ರ 1 ಸಾಮಾನ್ಯ ವರ್ಗದವರು ಆರಿಸಬೇಕಿತ್ತು. ಅದರಲ್ಲಿ ಶ್ರೀನಿವಾಸ್ ಅವರು 174 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಪ್ರತಿಯೊಬ್ಬರ ಹೆಸರು ಹೇಳಬೇಕಾಗಿದೆ. ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.